ಸತ್ಯವೇದ ಗ್ರಂಥದಲ್ಲಿ ನಂಬಿಕೆಗೆ ವಿರುದ್ಧವಾದಂತ ಪದಗಳು ಯಾವುದು? ನಂಬಿಕೆ ವಿರುದ್ಧವಾದಂತ ಪದ ಸಂಶಯ. ನಂಬಿಕೆಗೆ ವಿರುದ್ಧವಾದಂತ ಪದ ಯಾವುದು? ಭಯ. ನಂಬಿಕೆಗೆ ವಿರುದ್ಧವಾದಂತ ಪದ ಯಾವುದು? ಸಂದೇಹ. ನಂಬಿಕೆಗೆ ವಿರುದ್ಧವಾದಂತ ಸಂಗತಿ ಯಾವುದು? ಪಾಪವಾಗಿರ್ತದೆ. ಪಾಪ ಇರುವ ಸ್ಥಳದಲ್ಲಿ ನಂಬಿಕೆ ಇರೋದಿಲ್ಲ. ಪಾಪ ಇರುವಂತ ಸ್ಥಳದಲ್ಲಿ ದೇವರ ಮೇಲೆ ಹೆಚ್ಚಾಗಿ ಭರವಸೆ ಇಡತಕ್ಕಂಥ ಸ್ವಭಾವ ಇರುವುದಿಲ್ಲ. ಕಾರಣ ಪಾಪದ ಒಳಗಡೆ ಏನಿದೆ? ಅಹಂಕಾರ ಬರುತ್ತೆ. ಪಾಪದ ಒಳಗಡೆ ಏನಿರುತ್ತದೆ? ಪಾಪದ ಒಳಗಡೆ ದೇವರ ವಿರುದ್ಧವಾಗಿ ನಡೆದುಕೊಳ್ಳುವ ಕ್ರಿಯೆಗಳು, ಮಾತುಗಳು ಪಾಪದಲ್ಲಿ ಅಡಕವಾಗಿರ್ತದೆ. ಪಾಪದ ಒಳಗಡೆ ಏನಿರ್ತದೆ? ದೇವರ ಮೇಲೆ ಸಂಶಯ ಪಟ್ಟು ಸ್ವಂತ ಸಾಮರ್ಥ್ಯದ ಮೇಲೆ ಭರವಸೆ ಇಡುವಂತ ಸ್ವಭಾವಗಳು ಉಳ್ಳದಾಗಿರ್ತದೆ ಪಾಪ ಎನ್ನುವಂಥದ್ದು. ಮತ್ತೊಂದಾವರ್ತಿ ನಾನು ಹೇಳ್ತೇನೆ, ಪಾಪದಲ್ಲಿ ಏನಿದೆ? ಪಾಪದಲ್ಲಿ ಅಹಂಕಾರ ಇರುವಂತದ್ದಾಗಿರ್ತದೆ. ಪಾಪವು ದೇವರ ಮೇಲೆ ಭರವಸೆ ಇಡೋದಿಲ್ಲ. ಪಾಪ ಸ್ವಂತ ಕ್ರಿಯೆಗಳ ಮೇಲೆ ಭರವಸೆ ಇಡತಕ್ಕಂತೆ ಮನುಷ್ಯನನ್ನ ಮಾಡುತ್ತದೆ. ಪಾಪದ ಒಳಗಡೆ ಅಹಂಕಾರ ಬರುತ್ತದೆ. ಪಾಪದ ಒಳಗಡೆ ದೇವರ ಮೇಲೆ ಭರವಸೆ ಇಡದಂತೆ ಸ್ವಂತ ಕ್ರಿಯೆಗಳಲ್ಲಿ ಭರವಸೆ ಇಡುವ ಹಾಗೆ ಮನುಷ್ಯನನ್ನ ಹೆಚ್ಚಾಗಿ ಪ್ರೇರೇಪಿಸುತ್ತದೆ. ಪಾಪದ ಒಳಗಡೆ ದೇವರು ಏನೇ ಹೇಳಿದ್ರು ಸಹ ಅದರ ವಿರುದ್ಧವಾಗಿ ಕ್ರಿಯೆ ಮಾಡತಕ್ಕಂತ ಸ್ವಭಾವವನ್ನು ಹುಟ್ಟಿಸುವುದೇ ಪಾಪವಾಗಿರ್ತದೆ. ಪಾಪದಲ್ಲಿ ದೇವರು ಗುಣಗುಟ್ಟು ಬೇಡ ಅಂತ ಹೇಳಿದ್ರೆ ಗುಣಗುಟ್ಟತಕ್ಕಂತೆ ಮಾಡೋದು. ಪಾಪದ ಒಳಗಡೆ ನಕಾರಾತ್ಮಕವಾದ ಪದ. ನಕಾರಾತ್ಮಕವಾದ ಪದ ಅಂದ್ರೆ ಸಾವಿನ ಪದ, ನಾಶನದ ಪದ, ಬಿದ್ದು ಹೋಗ್ತೀನಿ ಎನ್ನುವಂತ ಪದ. ಈ ಪದಗಳನ್ನ ಉಚ್ಚರಿಸಬಾರದು ಅಂತ ಹೇಳಿದ್ರೆ ಅದನ್ನೇ ಮತ್ತೆ ಮತ್ತೆ ಉಚ್ಚರಿಸತಕ್ಕಂತೆ ಮಾಡುವಂತದ್ದು. ಕಾರಣವೇನಂದ್ರೆ ಇದು ಪಾಪದ ಸ್ವಭಾವವಾಗಿರುವಂತದ್ದಾಗಿರ್ತದೆ. ಪಾಪದ ಸ್ವಭಾವ ಒಬ್ಬನಲ್ಲಿದ್ರೆ ಅವನ ದೇವರ ಮೇಲೆ ಹೆಚ್ಚಾಗಿ ನಂಬಿಕೆ ಇಡೋದಕ್ಕೆ ಸಾಧ್ಯ ಇಲ್ಲ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ, ಪಾಪ ಮಾಡಿದವರು ಯಾರು ದೇವರನ್ನ ನಂಬುವುದರ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸುವುದಿಲ್ಲ. ಆದ್ರೆ ಪಾಪದಿಂದ ಹೊರಗಡೆ ಬರೋದಕ್ಕೆ ಮನಸ್ಸು ಮಾಡಿದವರು ಪ್ರತಿಯೊಬ್ಬರು ಅವರ ದೇವರ ಮೇಲೆ ನಂಬಿಕೆ ಇಟ್ಟಿರುವುದನ್ನ ಗಮನಿಸಲಿಕ್ಕೆ ಸಾಧ್ಯ. ಮತ್ತೊಂದು ಅವತ್ತು ಹೇಳ್ತಾನೆ, ಪಾಪದಲ್ಲಿ ಇದ್ದವರು ಯಾರು ದೇವರ ಮೇಲೆ ನಂಬಿಕೆ ಇಟ್ಟಿರುವುದರ ಕುರಿತಾಗಿ ಸತ್ಯವೇದ ಗ್ರಂಥದಲ್ಲಿ ಗಮನಿಸೋದಿಲ್ಲ. ಆದರೆ ಪಾಪವನ್ನು ಬಿಟ್ಟು ಮನ ತಿರುಗುವುದಕ್ಕೆ ಮನಸ್ಸುಳ್ಳವರು ಮಾತ್ರನೇ ಅವರು ದೇವರ ಮೇಲೆ ನಂಬಿಕೆ ಇಟ್ಟಿರುವುದರ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ಇನ್ನೊಂದು ಸಾರಿ ಹೇಳ್ತಾನೆ, ಯಾರನ್ನ ನಂಬ್ತಾರೆ, ಯಾರು ದೇವರನ್ನ ನಂಬ್ತಾರೆ ಗೊತ್ತಾ? ಪಾಪದಿಂದ ಮನ ತಿರುಗಿ ನಾನು ಈ ಪಾಪದಲ್ಲಿ ಇರಬಾರ್ದು, ನಾನು ಈ ಶಾಪದಲ್ಲಿ ಇರಬಾರ್ದು, ನಾನು ಈ ರೋಗದಲ್ಲಿ ಇರಬಾರ್ದು, ಇಲ್ಲಿಂದ ನನಗೊಂದು ಉನ್ನತಿ ಬೇಕು ಎಂದು ಯಾರು ಮಾನಸಾಂತರ ಪಡುತ್ತಾರೋ ಅವರು ಮಾತ್ರನೇ ದೇವರಲ್ಲಿ ನಂಬಿಕೆ ಇಡಲಿಕ್ಕೆ ಸಾಧ್ಯ. ಬೈಬಲ್ ಅಲ್ಲಿ ನಾವು ಗಮನಿಸಿದಾಗ ಹಾಗಾದ್ರೆ ಪಾಪದಲ್ಲಿ ಇರುವವನು ದೇವರನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪಾಪದಿಂದ ಹೊರಗಡೆ ಬರುವುದಕ್ಕೆ ಮಾನಸಾಂತರ ಪಡುವವನು ಅವನು ನಿಶ್ಚಯವಾಗಿ ದೇವರ ಮೇಲೆ ನಂಬಿಕೆ ಇಡಲಿಕ್ಕೆ ಸಾಧ್ಯ. ಹಾಗಾದ್ರೆ ಬರ್ದಿಟ್ಕೊಳ್ಬೇಕು, ಪಾಪದ ಜೀವಿತ ದೇವರ ಮೇಲೆ ನಂಬಿಕೆ ಇಡೋದಕ್ಕೆ ಎಂದಿಗೂ ಸಹಾಯ ಮಾಡೋದಿಲ್ಲ. ಮತ್ತೊಂದಾಗುತ್ತೆ ನಾನು ಹೇಳ್ತೇನೆ, ಪಾಪದ ಜೀವಿತ ದೇವರ ಮೇಲೆ ನಂಬಿಕೆ ಇಡೋದಕ್ಕೆ ಎಂದಿಗೂ ಸಹಾಯ ಮಾಡೋದಿಲ್ಲ. ಪಾಪವನ್ನು ಬಿಟ್ಟು ಬರುವುದಕ್ಕಾಗಿ ಮನಸ್ಸು ಮಾಡುವ ಜೀವಿತವೇ ದೇವರ ಮೇಲೆ ನಂಬಿಕೆ ಇಡತಕ್ಕಂತೆ ಸಹಾಯ ಮಾಡುವಂತದ್ದಾಗಿದೆ. ಇವತ್ತು ಅನೇಕ ಕ್ರೈಸ್ತರು ದೇವರ ಮೇಲೆ ಅಥವಾ ದೇವರ ವಾಕ್ಯದ ಮೇಲೆ, ದೇವರ ಪ್ರವಾದನೆಯ ಮೇಲೆ, ದೇವರ ವಾಗ್ದಾನಗಳ ಮೇಲೆ ಯಾಕೆ ನಂಬಿಕೆ ಇಡೋದಿಲ್ಲ ಅಂದ್ರೆ ಅವರಿಂದ ಪಾಪದಲ್ಲೇ ಇದ್ದಾರೆ. ಅವರು ಪಾಪದಲ್ಲಿ ಇರುವುದರ ನಿಮಿತ್ತವಾಗಿ ಅವರ ಪಾಪವನ್ನ ಬಿಟ್ಟು ಬಿಡೋದಕ್ಕೆ ಮನಸ್ಸಿಲ್ಲದವರಾಗಿರೋದ್ರಿಂದ ಅವರು ಏನ್ ಮಾಡೋದಿಲ್ಲ? ದೇವರ ಮೇಲೆ ಹೆಚ್ಚಾಗಿ ನಂಬಿಕೆ ಇಡೋದಿಲ್ಲ. ಸ್ವಂತ ಸಾಮರ್ಥ್ಯಗಳ ಮೇಲೆ ನಂಬಿಕೆ ಇಡ್ತಾರೆ. ನಾನು ದುಡಿದ್ರೆ ಇದರಿಂದ ಹೊರಗಡೆ ಬಂದ್ಬಿಡ್ಬೋದು, ನಾನು ಪ್ರಿಯಂತ ಮಾಡಿದ್ರೆ ಇದರಿಂದ ಹೊರಗಡೆ ಬಂದ್ಬಿಡ್ಬೋದು, ಸ್ವಲ್ಪ ನನ್ನ ಎಫರ್ಟ್ ಆದ್ರೆ ಎಫರ್ಟ್ ಹಾಕ್ತಾರೆ ಇದರಿಂದ ಹೊರಗಡೆ ಬರ್ಬೋದು ಅಂತ ಚಿಂತೆ ಮಾಡ್ತಾರೆ. ಆದ್ರೆ ಎಷ್ಟೇ ಎಫರ್ಟ್ ಹಾಕಿದ್ರು ಸಹ ಅವ್ರ ಕೆಳಗಡೆ ಹೋಗ್ತಾರೆ ಹೊರತು ಅವ್ರು ಎಂದಿಗೂ ಮೇಲಕ್ಕೆ ಬರಕ್ ಸಾಧ್ಯ ಇಲ್ಲ. ಎಷ್ಟೇ ಎಫರ್ಟ್ ಹಾಕಿದ್ರು ಸಹ ಮತ್ತೆ ಅವರು ಕೆಳಗಡೆ ಸಿಕ್ಕಾಕಿಕೊಳ್ತಾರೆ ಹೊರತು ಎಂದಿಗೂ ಬಿಡುಗಡೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಂಬುದಾಗಿ ಗಮನಿಸಿದಾಗ ಅದಕ್ಕೆ ಒಂದೇ ಒಂದು ಕಾರಣ, ಅವರು ಪಾಪದಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. ಬೈಬಲ್ ಹೇಳ್ತದೆ, ಪಾಪದ ಸಂಬಳ ಅದು ಮರಣವಾಗಿರ್ತದೆ. ಹಾಗಾದ್ರೆ ಪಾಪವು ದೇವರ ಮೇಲೆ ನಾವು ಬಲವಾಗಿ ನಂಬಿಕೆ ಇಡೋದಕ್ಕೆ ಎಂದಿಗೂ ಸಹಾಯ ಮಾಡೋದಿಲ್ಲ. ಎರಡನೇದಾಗಿ ಸಂಶಯ.
ಸಂದೇಹ ಎನ್ನುವಂಥದ್ದು ನಮ್ಮನ್ನು ಎಂದಿಗೂ ದೇವರ ಮೇಲೆ ನಂಬಿಕೆ ಇಡೋದಕ್ಕೆ ಸಹಾಯ ಮಾಡೋದಿಲ್ಲ. ಸಂಶಯ ಸಂದೇಹ ಎನ್ನುವುದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಸಂಶಯ ಸಂದೇಹದ ವಿಷಯ ಏನು? ಏನೇ ಹೇಳಿದ್ರು ಅದಕ್ಕೊಂದು ಸಂದೇಹ, ಸಂಶಯಗಳನ್ನ ವ್ಯಕ್ತಪಡಿಸೋದು. ದೇವರು ನಿನಗೆ ಅದ್ಭುತ ಮಾಡ್ತಾನೆ ಅಂತ ಹೇಳಿದ್ರೆ ತಕ್ಷಣ ಸಂದೇಹ ವ್ಯಕ್ತಪಡಿಸೋದು. ಎಲ್ಲಿಂದ ನನ್ನ ಜೀವನದಲ್ಲಿ ಅದ್ಭುತ ಆಗುತ್ತೆ, ಹೇಗೆ ನನ್ನ ಜೀವನದಲ್ಲಿ ಅದ್ಭುತ ಆಗುತ್ತೆ, ನಾನು ಯಾವ ಜನ್ಮದಲ್ಲಿ ಮಾಡಿದ ಕರ್ಮನೋ ಈಗ ನಾನು ಅನುಭವಿಸ್ಬೇಕು. ತಕ್ಷಣ ನಮ್ಮಲ್ಲಿ ಏನ್ ಮಾಡುತ್ತೆ, ಸಂಶಯ ಪಡತಕ್ಕಂತ ಸಂಗತಿಗಳು ನಮ್ಮ ಜೀವನದಲ್ಲಿ ಉದ್ಭವಿಸೋದಕ್ಕಾಗಿ ಪ್ರಾರಂಭಿಸುತ್ತದೆ. ಮಕ್ಕಳಿಗೆ ಗಮನಿಸಿ, ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನಿಂದ ನಮಗೆ ದೊರಕುವ ಎಲ್ಲ ಸಂಗತಿ ಅದು ನಮ್ಮ ಸಾಮರ್ಥ್ಯದಿಂದ ದೊರಕೋದಿಲ್ಲ, ಅದು ಕೃಪೆಯಿಂದಲೇ ದೊರಕುತ್ತೆ. ಎರಡನೇದಾಗಿ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಇದಕ್ಕೆ ಯಾವುದಕ್ಕೂ ನಾವು ಬೆಲೆ ತೆತ್ತುವ ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲ ಯೇಸು ಕ್ರಿಸ್ತನ ಬೆಲೆ ತೆತ್ತಿದವನಾಗಿರೋದ್ರಿಂದ ನಮಗೆ ಕ್ರಿಸ್ತನಿಂದ ದೊರಕುವಂತ ಎಲ್ಲಾ ದಾನಗಳು ನಮಗೆ ಉಚಿತಾರ್ಥವರವಾಗಿ ದೊರಕೋದು. ಅದರ ಅರ್ಥವೇನು? ನಮಗೆ ಫ್ರೀಯಾಗಿ ನಮಗೆ ದೊರಕುವಂತದ್ದು. ಆದ್ರೆ ಈ ಉಚಿತಾರ್ಥವಾದ ಸಂಗತಿಗಳನ್ನ ನಾವು ದೇವರ ಸಮ್ಮುಖದಿಂದ ಹೊಂದಿಕೊಳ್ಬೇಕಾದ್ರೆ ನಾವು ಮಾಡ್ಬೇಕಾಗಿರುವಂತ ಒಂದೇ ಒಂದು ಕಾರ್ಯ ಏನು ಗೊತ್ತಾ? ಸಂಶಯ ಇಲ್ಲದೆ ನಾವು ನಂಬಬೇಕು. ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ ಹಾಲೆಲೂಯಾ. ನಾವು ಹೇಗೆ ನಂಬಬೇಕು? ಸಂಶಯ ಇಲ್ಲದೆ ನಾವು ನಂಬಬೇಕು. ಹಾಗಾದ್ರೆ ಸಂಶಯ ಪಡುವವನು ಬೈಬಲಲ್ಲಿ ಯಾಕೋಬನು ತಾನು ಹೇಳ್ತಾನೆ, ಅವನು ಗಾಡಿ ಪಡೆದುಕೊಂಡು ಹೋಗುವ ರೀತಿಯಲ್ಲಿ ಸಂಶಯ ಪಡುವವನು ಅವನು ದೇವರಿಂದ ಏನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಬೈಬಲ್ ಹೇಳ್ತದೆ ಏನು ಅಂದ್ರೆ ಏನು ಹೊಂದೋದಕ್ಕಾಗೋದಿಲ್ಲ. ಏನು ಅಂದ್ರೆ ಏನು ದೇವರ ಸಮ್ಮುಖದಲ್ಲಿ ಹೊಂದಕ್ಕಾಗೋದಿಲ್ಲ. ಸಂಶಯ ಪಡುವವನು ದೇವರಿಂದ ಏನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ಸಂಶಯ ಪಡುವವನು ದೇವರು ಏನು ಕೊಟ್ಟಿಲ್ಲ ಅಂತಂದ್ರೆ ಕಡೆಯದಾಗಿ ಏನ್ ಹೇಳ್ತಾನೆ ಗೊತ್ತಾ? ನನಗೆ ಗೊತ್ತಿತ್ತು ದೇವರು ಕೊಟ್ಟಿಲ್ಲ ಅಂತ. ಅದ್ರ ಅರ್ಥ ಏನ್ ಗೊತ್ತಾ? ಅವನಿಗೆ ದೇವರ ಮೇಲೆಯಿಂದ ಹೆಚ್ಚಾಗಿ ಅವನ್ ತನ್ನ ಸಂಶಯದ ಮೇಲೆನೆ ಜಾಸ್ತಿ ನಂಬಿಕೆ. ಕಾರಣ ಅವ್ನ್ 3 ಅವರ್ ಪ್ರೇಯರ್ ಮಾಡಂತ ಪಾಸ್ಟರ್ ಹೇಳ್ತಾರೆ, ಅವ್ನ್ 3 ಅವರ್ ಪ್ರೇಯರ್ ಮಾಡ್ತಾನೆ, 3 ತಿಂಗಳು ಕಾಯ್ತಾನೆ, ಆಮೇಲೆ ಏನು ನಡೆದಿಲ್ಲ ಅಂದ್ರೆ ಅವನ್ ತಕ್ಷಣ ಹೇಳ್ತಾನೆ ನನಗೆ ಗೊತ್ತಿತ್ತು ಏನು ನಡೆಯಲ್ಲ ಅಂತ. ಕೇಳಿದ್ದೀರಾ ಆತರ ಜನರನ್ನ? ಹೇಳಿದ್ದೀರಾ ಆತರ? ನಾವು ಕೆಲವೊಂದ್ಸರಿ ಏನ್ ಮಾಡ್ತೀವಿ, ನಾವೇ ಅಂತ್ಯದ ಫಲಿತಾಂಶವನ್ನ ಬರ್ದ್ಬಿಡ್ತೀವಿ. ಏನು ನಡೆಯಲ್ಲ, ಏನು ಆಗಲ್ಲ, ಏನು ಸಂಶಯ ನಡೆಯೋದಿಲ್ಲ. ನೇರ ಮಕ್ಕಳಿಗೆ ಗಮನಿಸಿ, ಈ ಒಂದು ಪ್ರಶ್ನಾರ್ಥಕವಾದ ಚಿಹ್ನೆಯನ್ನ ನಮ್ಮ ಮಧ್ಯದಿಂದ ಅಳಿಸ್ಬಿಡಬೇಕು. ಅಳಿಸಿದಾಗಲೇ ಮಾತ್ರನೇ ನಾವು ದೇವರಿಂದ ದೊಡ್ಡ ಕಾರ್ಯ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಗಟ್ಟಿಗೆ ಹಾಲೆಲೂಯಾ. ಹಾಗಾದ್ರೆ ನಡೆಯಲ್ಲ, ಸಂಭವಿಸಲ್ಲ, ಆಗೋದಿಲ್ಲ, ನನ್ನ ಜೀವನದಲ್ಲಿ ಯಾರ ಜೀವನದಲ್ಲಿ ನಡೆದ್ರು ನನ್ನ ಜೀವನದಲ್ಲಿ ಆಗಲ್ಲ, ನನಗೆ ಅದಕ್ಕೆ ಸಾಮರ್ಥ್ಯ ಇಲ್ಲ, ನನಗೆ ಅದಕ್ಕೆ ಯೋಗ್ಯತೆ ಇಲ್ಲ ಎನ್ನುವಂತ ಪದವನ್ನ ನಮ್ಮ ಜೀವನದಿಂದಲೇ ಅಳಿಸ್ಬಿಡಬೇಕು. ಇನ್ನೊಂದ್ಸರಿ ಹೇಳ್ತೀನಿ, ಇಲ್ಲ ಎನ್ನುವಂತ ಪದವನ್ನ ನಮ್ಮ ಜೀವನದಿಂದಲೇ ಅಳಿಸ್ಬಿಡಬೇಕು. ಕಾರಣ ನಾವ್ ಯಾರು ಕ್ರಿಯೆಗಳಿಂದ ರಕ್ಷಣೆ ಹೊಂದಿದವರಲ್ಲ, ನಾವೆಲ್ಲರೂ ಕೃಪೆಯಿಂದ ರಕ್ಷಣೆ ಹೊಂದಿದವರು. ಕ್ರಿಯೆಗಳಿಂದ ರಕ್ಷಣೆ ಹೊಂದುವುದಕ್ಕಾಗಿ ನಮ್ಗೇನಾದ್ರೂ ಆಸ್ಪದ ಇದ್ರೆ ನಾವ್ ಯಾರು ಇಲ್ಲಿ ಕುಳಿತುಕೊಂಡು ಸ್ತೋತ್ರ ಹೇಳ್ತಾ ಇರ್ಲಿಲ್ಲ. ಕಾರಣ ನಮ್ಗೆ ಯಾರಿಗೂ ರಕ್ಷಣೆ ಹೊಂದೋದಕ್ಕೆ ಯೋಗ್ಯತೆ ಆಗ್ಲಿಲ್ಲ. ಆದ್ರೆ ಇವತ್ತು ನಾವು ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳಿದ್ರೆ ಅದು ದೇವರ ಕೃಪೆಯಿಂದಲೇ. ಕೃಪೆಯೊಂದಿಗೆ ರಕ್ಷಣೆ ಹೊಂದಲ್ಪಟ್ಟಂತ ದೇವರ ಮಕ್ಕಳು ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಜೀವಿತದಲ್ಲಿ ನಮ್ಮನ್ನ ರಕ್ಷಿಸೋದಕ್ಕೆ ದೇವರ ಕೈಯಲ್ಲಿ ಸಾಧ್ಯವಾದ್ರೆ ನಮ್ಮನ್ನ ಆಶೀರ್ವಾದ ಮಾಡೋದಕ್ಕೆ ದೇವರ ಕೈಯಲ್ಲಿ ಸಾಧ್ಯ. ನಮ್ಮನ್ನು ರಕ್ಷಿಸೋದಕ್ಕೆ ದೇವರ ಕೈಯಲ್ಲಿ ಸಾಧ್ಯವಾದ್ರೆ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ದೇವರ ಕೈಯಲ್ಲಿ ಸಾಧ್ಯ. ನನ್ನನ್ನು ದೇವರು ಇದುವರೆಗೂ ನಡೆಸುವುದಕ್ಕೆ ದೇವರು ಸಾಧ್ಯವಾದ್ರೆ ಇನ್ನು ಮುಂದೆಯೂ ದೇವರು ನನ್ನನ್ನು ನಡೆಸಲಿಕ್ಕೆ ಸಾಧ್ಯ ಎಂದು ನಂಬುವಂತ ಒಂದು ಆಳವಾದಂತ ಹೃದಯ ನಮ್ಮ ಜೀವನದಲ್ಲಿ ಉಂಟಾಗಬೇಕು. ಸಂದೇಹ ಸಂಶಯ ಏನ್ ಮಾಡುತ್ತೆ, ದೇವರಿಂದ ನಮಗೆ ದೊರಕುವ ಎಲ್ಲ ಆಶೀರ್ವಾದಗಳಿಗೆ ತಾನಾಗೆ ಬಾಗಿಲು ಮುಚ್ಚಿಬಿಡುತ್ತೆ. ಅದರಿಂದ ದೇವರು ಹೇಳೋದನ್ನು, ಸಂದೇಹ ಪಡುವವನು ದೇವರಿಂದ ಏನು ಹೊಂದಿಕೊಳ್ಳಕ್ಕಾಗಲ್ಲ. ಇವತ್ತು ನನಗೆ ದೇವರಿಂದ ಏನು ದೊರಕ್ತಾ ಇಲ್ಲ ಅಂತ ಮನಸ್ಸು ಯಾರಿಗಾದ್ರೂ ಇದ್ರೆ ತಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ನನ್ನಲ್ಲಿ ಏನಾದ್ರೂ ಸಂದೇಹ ಇದೆಯಾ?
ಸಂಶಯ ಇದೆಯಾ, ನನ್ನಲ್ಲಿ ಏನಾದ್ರೂ ದೇವರ ಕಾರ್ಯಗಳಿಗೆ ಪ್ರಶ್ನೆ ಮಾಡತಕ್ಕಂತ ಪ್ರಶ್ನಾರ್ಥಕವಾದ ಚಿಹ್ನೆ ನನ್ನಲ್ಲಿ ಇದೆಯಾ? ಇವತ್ತು ಅದೇನಾದ್ರೂ ಇದ್ರೆ ಹೇಳ್ಬೇಕು, ದೇವರೇ ಅದನ್ನು ಯೇಸುವಿನ ನಾಮದಲ್ಲಿ ನಾನು ಅಳಿಸ್ಬಿಡ್ತೇನೆ. ನನ್ನ ಜೀವನದಲ್ಲಿ ಅಂತ ಸ್ವಭಾವ ಇಲ್ಲ, ನಾನು ನಂಬುತ್ತೇನೆ ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ನೀನು ಮಾಡಲಿಕ್ಕೆ ಶಕ್ತನು ಎಂದು ನಾನು ನಂಬುತ್ತೇನೆ ಎಂಬುದಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಬಲವಾಗಿ ನಂಬುವವರಾಗಿರ್ಬೇಕು. ಹಾಗಾದ್ರೆ ಇವತ್ತು ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಸಂಶಯವನ್ನ ನಮ್ಮ ಜೀವಿತದಿಂದ ಅಥವಾ ಆತ್ಮೀಕರ ಜೀವಿತದಿಂದ ಅಳಿಸಿ ಬಿಡಬೇಕು.